ವರ್ಣಿಸಲಕ್ಕ ನಿನ್ನ ಅರಿವೇ ಇಲ್ಲ. ನೀವೆಂಥ ಕರುಣಾಮಯಿ, ನೀವೆಂಥ ದಯಾಮಯಿ, ನೀವೆಂಥ ಲೀಲಾ ವಿರೋಧಿ ಪುರುಷಿಲ್ಲ. ಜಗನ್ಮಾತೆ ದುಷ್ಟರನ್ನ ಶಿಕ್ಷಿಸುವವಳು ಹೌದು, ಶಿಷ್ಟರನ್ನ ರಕ್ಷಣೆ ಮಾಡುವವಳು ಹೌದು. ನಮ್ಮ ಸಂಸಾರದಲ್ಲಿ ಎಷ್ಟು ತೊಂದರೆ ಬಂದರೂ ಕೂಡ ನಗುನಗುತ್ತಾ ಇರುವಂತೆ ಆಶೀರ್ವಾದ ಮಾಡಿದ್ದಾರೆ. ಆಶೀರ್ವಾದ ಏನೋ ವಿಚಾರ ಮಾಡುವಂತಿದೆಯಲ್ಲ. ಹೀಗೆ ಬಂದ್ರ ಶ್ರೀಮಂತ ಮನೆ ಹೋಗಿದ್ರಲ್ಲ, ಏನಾಯ್ತು ವಿಷಯ? ಯಾಕೋ ಮುಖ ಸಪ್ಪನಾಗಿದೆಯಲ್ಲ? ಶ್ರೀಮಂತ ಏನಾದ್ರು ಅಂದ್ರೆ ಹೇಳಿ ಅದು. ಸೀತಾ, ಮುಖ ಸಪ್ಪೆ ಮಾಡಿಕೊಂಡು ಶ್ರೀಮಂತರು ಖಂಡಿತವಾಗಿ ಹೇಳಿಬಿಟ್ರು. ಸೀತಾ ಖಂಡಿತವಾಗಿ ಹೇಳಿಬಿಟ್ಟರು. ಏನಂತ ಹೇಳ್ಬೇಕು? ನಿಮ್ಮ ತಂದೆ ಮಾಡಿದ ಸಾಲ ಇನ್ನು 70,000 ಇದೆ, ಬೇಗ ತೀರ್ಸಿ ಅಂತ ಹೇಳಿದ್ರು. ಸಾಲ ಏನೂ ಇಲ್ಲ, ಎಲ್ಲ ಚುಕ್ತ ಮಾಡಿದ್ದೀವಿ ಅಂತ ನೀವೇ ಹೇಳಿದ್ದಲ್ಲ ಸ್ವಾಮಿ. ಹೇಳಿದ್ರು ನಿಜ. ಅವರ ಹತ್ರ ಇನ್ನು 70,000 ಸಾಲವಿದೆ. ಏನು ಮಾಡಲಿ ನನಗೆ ಒಂದು ತೀರಂತಾಗಿದೆ. ಸೀತಾ, ಇತ್ತ ಕಡೆ ನೋಡಿದರೆ ಕೇವಲ ಇತ್ತ ತಂಗಿ ಮದುವೆ ಚಿಂತೆ, ಇನ್ನೊಂದು ಕಡೆ ನೋಡಿದರೆ ನೌಕರಿಗಾಗಿ ಊರಾಲ ನಡೆದ್ರೆ ತಮ್ಮ ಲಕ್ಷ್ಮಣ ಚಿಂತೆ. ಸೀತಾ ಬಡವರಾಗಿ ಭೂಮಿ ಮೇಲೆ ಹುಟ್ಟಬಾರದು. ಸೀತಾ ಬಡವರಾಗಿ ಭೂಮಿ ಮೇಲೆ ಹುಟ್ಟಬಾರದು. ಸ್ವಲ್ಪ ತಗೊಂಡು ತಂದ್ಕೊಳ್ಳಿ, ಎಲ್ಲದಕ್ಕೂ ಆ ದೇವರಿದ್ದಾನೆ. ದೇವರು ಎಲ್ಲದರೇ ಇನ್ನು ಹಾಳಾದ ದೇವರು. ಯುದ್ಧದ ನಿಜವಾದರೆ ನಮಗೆ ಇಷ್ಟೊಂದು ಕಷ್ಟ ಕೊಡುದಿಲ್ಲ. ಸೀತಾ ಎಷ್ಟೊಂದು ಕಷ್ಟ ಕೊಡುತ್ತಿರಲಿಲ್ಲ. ಸೀತಾ, ಆ ನಿನ್ನ ದೇವರು ಕಲ್ಲಾಗಿ ಕುಡಿಯುವ ಕೂತಿಲ್ಲ. ಸೀತಾ ಕಲ್ಲಾಗಿ ಕುಡಿಯುವ. ನೀವು ಹೀಗೆ ಮಾತಾಡ್ತಾ ಇದ್ರೆ ನನಗೇನು? ನಿಮ್ಮಲ್ಲಿ ನಂಬ್ಕೊಂಡಿರೋ ತಮ್ಮ ತಂದೆಯ ಸ್ಥಿತಿ ಏನು? ಸ್ವಲ್ಪ ಹೊತ್ತು ವಿಶ್ರಾಂತಿ ತೆಗೆದುಕೊಳ್ಳಿ, ಎಲ್ಲ ಸರಿ ಹೋಗುತ್ತೆ. ವಿಶ್ರಾಂತಿ ಎಲ್ಲಿದೆ? ವಿಶ್ರಾಂತಿ ಆ ಸೊಕ್ಕಿನ ಶ್ರೀಮಂತ ಒಂದೊಂದು ಆಡಿದ ಮಾತನು ನನ್ನ ಹುಡುಗನ ತುಚ್ಚುವಂತ ಆಗುತ್ತದೆ. ಸೀತಾ, ಆ ಶ್ರೀಮಂತರ ಸಾಲ ತೀರಿಸುವವರೆಗೆ ನನಗೆ ವಿಶ್ರಾಂತಿ ಇಲ್ಲ. ನೀವು ಆಡುವ ಒಂದೊಂದು ಮಾತು ಕೇಳ್ತಾ ಇದ್ರೆ ನಿಮ್ಗೆ ತುಂಬಾ ಹೆದರಿಕೆ ಆಗ್ತಾ ಇದೆ ಸ್ವಾಮಿ. ಘಾತವಾಯಿತಣ್ಣ, ಘಾತವಾಯಿತು. ಈಗ ಸೂರಪ್ಪನ ಚೀಲಗಳು ಯಾರೋ ಕಳುವು ಮಾಡಿಕೊಂಡು ಹೋಗಿದ್ದಾರಣ್ಣ, ಯಾರೋ ಕಳುವು ಮಾಡಿಕೊಂಡು ಹೋಗಿದ್ದಾರೆ. ಅಯ್ಯೋ ಲಕ್ಷ್ಮಣ, ಒಂದು ತುಪ್ಪ ಬಾಯಿಗೆ ಬರಲ್ಲಪ್ಪ, ಬಾಯಿಗೆ ಬರಲ್ಲ. ಯುದ್ಧ ಕಾಲಗಳ ಮಾರಿ ಶ್ರೀಮಂತ ಸಾಲು ಮುಟ್ಟಿಸುವುದಕ್ಕೆ ಅಂದರೆ ಯುದ್ಧ ಕಾಲಗಳು ಕದ್ದು ಬಿಟ್ಟರೆ ಕಳ್ಳ ಕಲಿಮರು. ಲಕ್ಷ್ಮಣ, ಜೀವನದಲ್ಲಿ ನಾನು ಅಂದುಕೊಂಡದೇ ಬೇರೆ, ಅದು ನಡೀತುವುದೇ ಬೇರೆ. ಲಕ್ಷ್ಮಣ, ಈಗ ವಿಧಿಯ ಲಿಖಿತ. ನೀವಿದು ಬೇರೆ ಇರಬೇಡಿ ನೋಡಿ. ನನ್ನ ಮದುವೆ ಸಮಯದಲ್ಲಿ ನನ್ನ ತಾಯಿ ಮಾಡಿಸಿಕೊಟ್ಟಂತ ಈ ಬಂಗಾರಿ ಬಲೆ ಇದೆ, ಇವುಗಳನ್ನ ಮಾರಿ ಮೈದನಿಗೆ ಹಣ ಕೊಡಿ. ಬೇಡ ಸೀತಾ, ಬೇಡ. ನಿನ್ನ ತಾಯಿ ನಿನ್ನ ಕೊಟ್ಟಿರುವ ಈ ಬಲವರ ಮಾರಿ ಸಾಲ ಮಿಸುವ ತಪ್ಪಾಗುತ್ತದೆ. ಈ ವಚನಗಳು ನಿನ್ನ ಹತ್ರ ಇರಲಿ. ನನ್ನ ಮೈದನಿಗಿಂತ ಈ ಬಂಗಾರದ ಬೆಲೆಗಳೇನು ಹೆಚ್ಚಲ್ಲ. ಕಾಲ ಹೀಗೆ ಇರ್ತದೆ ಅಂತ ಹೇಳೋದಕ್ಕಾಗೋದಿಲ್ರಿ. ಮುಂದೆ ಒಳ್ಳೆ ಸಮಯ ಬಂದಾಗ ಮತ್ತೆ ಮಾಡಿಸ್ಕೊಂಡ್ರಾಯ್ತು. ಬೇಡ ಸೀತಾ, ಬೇಡ. ಇದ್ದೊಂದು ಎಕರೆ ಜಮೀನು ಮಾರಿ ಶ್ರೀಮಂತರ ಸಾಲ ಮುಟ್ಟಿಸೋದಾಯ್ತು. ಸೀತಾ ಅಣ್ಣ, ಹಿರಿಯರ ಕಾಲದಿಂದ ಬಂದ ಜಮೀನು ಮಾರೋದು ಬೇಡಣ್ಣ. ನೀನು ನನ್ನ ಅತ್ತಿಗೆ ಕೈಯಲ್ಲಿರುವ ಬಂಗಾರ ಬೆಳೆ ಸಹಿತ ಮಾರೋದು ಬೇಡಣ್ಣ. ಅದಕ್ಕಾಗಿ ನನ್ನೊಂದು ಮಾತು ನಡೆಸಿಕೊಡ್ತೀಯಣ್ಣ. ಅದಕ್ಕಾಗಿ ನಾನು ಆ ಶ್ರೀಮಂತರ ಮನೆಯಲ್ಲಿ ಚೇತವಾಗಿ ಕುಡಿದು ಆ ಸಾಲ ಮುಟ್ಟಿಸ್ತೀನಣ್ಣ, ಆ ಸಾಲ ಮುಟ್ಟಿಸ್ತೀನಿ. ಏನಂದ್ರೆ ಈಗ ನನ್ನ ಇನ್ನು ಜೀವಂತವಾಗಿರೋಲ್ಲ. ಶ್ರೀಮಂತರ ಮನೆಯಲ್ಲಿ ಜೀವಂತದಾಗ ದುಡ್ಡು ಅಂತ ಹೇಳ್ತೇವೆ ನಾವು. ಏನಲ್ಲ ನೀನು ತಂದು ಹಾಕಿದ ಅನ್ನಕ್ಕಿಂತ ಮನೆಯಲ್ಲಿ ಬೀಳುವಂತೀಯಲ್ಲ, ಬೀಳುವಂತೀಯ. ಲಕ್ಷ್ಮಣ, ನಿನ್ನನ್ನು ದುಡಿಯಲು ಹಚ್ಚಬೇಕಾದ್ರೆ ಎಂದು ದುಡಿಯಲು ಹಚ್ಚುತ್ತಿರಪ್ಪ. ತಂದಿದ್ದಾಗರ ಪ್ರೀತಿ ಕಾರಣದಿಂದಲೂ ಹೂವಿನಂತೆ ಬೆಳೆಸಿದ ಲಕ್ಷ್ಮಣ, ಹೂವಿನಂತೆ ಬೆಳೆಸಿದೆ. ನೀನೊಬ್ಬ
ದೊಡ್ಡ ಸಾಹೇಬನಾಗಿ ನೀನು ಓದಿ ವಿದ್ಯಾವಂತನಾಗಿ ನೀನೊಬ್ಬ ದೊಡ್ಡ ಸಾಹೇಬನಾಗುತ್ತ ಕನಸು ಕಂಡು ಕೂತಿದೆ ಈ ನನ್ನ ಯಾವ್ದಾರ ಬಿಟ್ಟು ಅಣ್ಣ ನಾನು ನಿನ್ನ ಜೊತೆಯಲ್ಲಿ ತುಳಿತೀನಿ ಅಂತ ಹೇಳ್ತಾನೆ ಹುಚ್ಚು ಹುಡುಗ. ನೀನೊಬ್ಬ ದೊಡ್ಡ ಸಾಹೇಬನಾಗಿ ಪ್ರೀತಿಯ ನನ್ನ ತಂಗಿಯ ಮದುವೆ ಮಾಡ್ತೀನಿ ಅಂತ ಕನಸು ಕಂಡಿದೆ ಲಕ್ಷ್ಮಣ, ಕನಸು ಕಂಡಿದೆ. ಅಲ್ಲ ಯಾಕಲ್ಲ ನನ್ನ ಸಲುವಾಗಿ ನೀನೇಕೆ ಕಣ್ಣೀರು ಹಾಕ್ತಾ ಇದೀಯ? ನನಗೆ ಮದುವೆ ಬೇಡಲ್ಲ, ನನ್ನ ಮದುವೆ ಆಗೋದಿಲ್ಲ. ಹಾಗಲ್ಲಮ್ಮ, ಹೆಣ್ಣು ಹುಟ್ಟಿದ ಮೇಲೆ ತವರ ಮನೆ ಬಿಟ್ಟು ಗಂಡನ ಮನೆಗೆ ಹೋಗಲೇಬೇಕಮ್ಮ, ಗಂಡನ ಮನೆಗೆ ಹೋಗಲೇಬೇಕು. ಹಂಗಾಗಲೇ ಆ ಹೆಣ್ಣಿಗೆ ಈ ಸಮಾಜದಲ್ಲಿ ಬೆಳೆಯದೇ ಶಿಲ್ಪ. ಅಂದ್ರೆ ಜೀವಿನ ತಂದೆ ಇಷ್ಟು ಬೇಗ ನನಗೆ ಬೇಡವಾದರೆ ನನ್ನ ಅದಕ್ಕೆ ನೀವಾಗ ಅಣ್ಣನಿಗೆ ಹೇಳಿ ಹೆಣ್ಣಾಗಿ ಹುಟ್ಟಿದ ಮೇಲೆ ಇಂದಿನ ನಾಳೆ ಮದುವೆ ಆಗಲೇಬೇಕು. ನೀನ್ ಸಮಾಧಾನ ತಂದು ಈಗ ಯಾಕಾಗಿತ್ತು? ಪರಿಸ್ಥಿತಿ ಅನುಗುಣವಾಗಿ ನಾನು ನಿನಗೆ ಒಂದು ಮಾತು ಕೇಳಿದೆ. ನನ್ನನ್ನು ಕ್ಷಮಿಸಿಬಿಡೋಣ, ನನ್ನನ್ನು ಕ್ಷಮಿಸಿಬಿಡು. ಲಕ್ಷ್ಮಣ, ಇಷ್ಟು ದೊಡ್ಡವನಾದರೂ ಎಂದು ನಾನು ನಿನಗೆ ಏನು ಅಂದಿರಲಿಲ್ಲಪ್ಪ. ಎಂದು ಯಾವ ಕೆಟ್ಟ ಕರೆಗೆ ಏನು ಈ ನನ್ನ ಕೆಟ್ಟ ಕರೆಗಳಿಂದ ನಿನ್ನ ಮೃದುವಾದ ಕೆನ್ನಿಗೆ ಹೊರಗೆ ಬಿಟ್ಟ ಲಕ್ಷ್ಮಣ, ಹೊರಗೆ ಬಿಟ್ಟನಪ್ಪ. ನೀನು ಹೊಡೆಯದೆ ಬೇರೆಯವರು ಹೊಡೆಯುತ್ತ ಹೋಗುತ್ತೇನಲ್ಲ, ನಾನು ಬಿಡಿಯನ್ನು ಮನಸ್ಸಿಗೆ ಪಾಪ ಮಾಡಿಕೊಳ್ಳಬೇಡ ಅಣ್ಣ. ಇವತ್ತು ಸಿಬಿಐ ಆಫೀಸಿನಲ್ಲಿ ನನಗೆ ನೌಕರಿಗೆ ಅರ್ಜಿ ಕಟ್ಟಿದ್ದಾರೆ. ನಾನು ಹೋಗಿ ಅರ್ಜಿ ಹಾಕಿಕೊಂಡು ಬರುತ್ತೇನೆ. ನನಗೆ ಆಶೀರ್ವಾದ ಮಾಡೋಣ. ಅತ್ತಿಗೆಮ್ಮ, ನೀನು ನನಗೆ ಆಶೀರ್ವಾದ ಮಾಡಮ್ಮ. ಹೇಳು ಲಕ್ಷ್ಮಣ, ಆ ತಾಯಿ ಗುಪ್ತಾದೇವಿ ಆದಷ್ಟು ಬೇಗ ನಿನ್ನನ್ನು ವಿತರಿಸಿಕೊಡಿ ಲಕ್ಷ್ಮಣ. ಅತ್ತಿಗೆಮ್ಮ, ನಾನಿನ್ನ ಹೋಗಿ ಬರ್ತೇನಮ್ಮ. ಆಯ್ತಪ್ಪ ಖಂಡಿತ. ನಾಳೆ ಬೆಳಗ್ಗೆ ಬೇಗನೆ ದೇವಸ್ಥಾನಕ್ಕೆ ಹೋಗ್ಬೇಕು. ಬನ್ನಿ ಹೋಗೋಣ.